ಎಲ್ಲ ಮಕ್ಕಳೇ ಹೇಗಿದ್ದೀರಾ? ಎಲ್ರೂ ಆರಾಮಲ್ವಾ? ಇವತ್ತಿನ ತರಗತಿಯಲ್ಲಿ ನಾವು ತರಗತಿ 8ರ ವಿಜ್ಞಾನದ ಅಧ್ಯಾಯ 2 ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಅನ್ನೋ ಪಾಠದ ಪ್ರಶ್ನೋತ್ತರಗಳನ್ನ ಅಂದ್ರೆ ಅಭ್ಯಾಸವನ್ನ ನೋಡ್ಲಿಕ್ಕೆ ಇದ್ದೇವೆ. ಸೊ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಮೊದಲಿಗೆ ಅಭ್ಯಾಸದಲ್ಲಿ ಮೊದಲ ಪ್ರಶ್ನೆ, ಬಿಟ್ಟ ಸ್ಥಳಗಳನ್ನ ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ. ಸೊ ಮೊದಲ ಪ್ರಶ್ನೆ, ಸೂಕ್ಷ್ಮ ಜೀವಿಗಳನ್ನ ಡ್ಯಾಶ್ ಉಪಕರಣದ ಸಹಾಯದಿಂದ ಕಾಣಬಹುದು. ನಾವು ಸೂಕ್ಷ್ಮ ಜೀವಿಗಳನ್ನ ಬರಿಗಣ್ಣಿನಿಂದ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಯಾವುದರ ಮೂಲಕ ನೋಡಬಹುದು? ಸೂಕ್ಷ್ಮ ದರ್ಶಕದ ಮೂಲಕ. ಸೂಕ್ಷ್ಮ ದರ್ಶಕದ ಮೂಲಕ ನಾವೇನ್ ಮಾಡಬಹುದು? ಅವುಗಳನ್ನ ವೀಕ್ಷಿಸಬಹುದು. ಸೂಕ್ಷ್ಮ ದರ್ಶಕ ಉಪಕರಣದ ಮೂಲಕ, ದರ್ಶಕದ ಬೇಡ, ದರ್ಶಕ ಉಪಕರಣದ ಮೂಲಕ. ಸೊ ಎರಡನೇ ಪ್ರಶ್ನೆ, ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸಲು ನೀಲಿ ಹಸಿರು ಶೈವಲಗಳು ಗಾಳಿಯಿಂದ ನೇರವಾಗಿ ಡ್ಯಾಶ್ ಅನ್ನ ಸ್ಥಿರೀಕರಿಸುತ್ತದೆ. ಯಾವುದನ್ನ ಸ್ಥಿರೀಕರಿಸ್ತದೆ? ಈಗಷ್ಟೇ ನಿನ್ನೆಷ್ಟೇ ನಾವು ಕಲ್ತಿದ್ವಿ ಅಲ್ವಾ? ನೈಟ್ರೋಜನ್ ಅನ್ನು ಸ್ಥಿರೀಕರಣಗೊಳಿಸ್ತದೆ. ಆಲ್ಕೋಹಾಲ್ ಅನ್ನು ಡ್ಯಾಶ್ ಸೂಕ್ಷ್ಮ ಜೀವಿಯ ಸಹಾಯದಿಂದ ಉತ್ಪಾದಿಸಲಾಗುತ್ತದೆ. ಯಾವ ಸೂಕ್ಷ್ಮ ಜೀವಿ ಆಲ್ಕೋಹಾಲ್ ಅನ್ನು ಉಪಯೋಗಿಸ್ತಾ ಮಾಡಿ ಅದನ್ನ ಬಿಡುಗಡೆ ಮಾಡ್ತದೆ? ಈಸ್ಟ್ ಆಯ್ತಾ? ಸೊ ಕಾಲರ ರೋಗವು ಡ್ಯಾಶ್ ದಿಂದ ಉಂಟಾಗುತ್ತದೆ. ಯಾವುದರಿಂದ ಉಂಟಾಗ್ತದೆ ಕಾಲರ ರೋಗ? ಬ್ಯಾಕ್ಟೀರಿಯಾಗಳಿಂದ ಉಂಟಾಗ್ತದೆ. ಯಾವುದರಿಂದ ಉಂಟಾಗ್ತದೆ? ಬ್ಯಾಕ್ಟೀರಿಯಾಗಳಿಂದ ಕಾಲರ ರೋಗ ಉಂಟಾಗ್ತದೆ. ಸೊ ಮುಂದಕ್ಕೆ ಹೋಗೋಣ. ಇಷ್ಟು ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಯಾರು ಎಲ್ಲ ಪಾಠಗಳನ್ನ ನೋಡ್ಲಿಲ್ಲ, ವೀಕ್ಷಿಸ್ಲಿಲ್ಲ, ಭಾಗ 1 ಮತ್ತು ಭಾಗ 2ರ ಮೂಲಕ ಈ ಪಾಠವನ್ನ ನಾನು ಮಾಡಿ ಹಾಕಿದ್ದೇನೆ. ಪ್ಲೀಸ್ ಒಮ್ಮೆ ನೋಡಿಕೊಳ್ಳಿ. ಓಕೆ. ಸೊ ಸರಿಯಾದ ಉತ್ತರವನ್ನ ಗುರುತಿಸಿ. ಇದರ ಉತ್ಪಾದನೆಯಲ್ಲಿ ಈಸ್ಟ್ ಅನ್ನ ಬಳಸಲಾಗುತ್ತದೆ. ಸಕ್ಕರೆ, ಆಲ್ಕೋಹಾಲ್, ಹೈಡ್ರೋಕ್ಲೋರಿಕ್ ಆಮ್ಲ, ಆಕ್ಸಿಜನ್. ಯಾವ್ದ್ರ ಇದಕ್ಕೆ ಉತ್ಪಾದನೆಯಲ್ಲಿ ಈಸ್ಟ್ ಅನ್ನ ಬಳಸ್ತಾರೆ? ಆಲ್ಕೋಹಾಲ್ ನ ಉತ್ಪಾದನೆಯಲ್ಲಿ ಈಸ್ಟ್ ಅನ್ನ ಬಳಸ್ತಾರೆ. ಈ ಕೆಳಗಿನದು ಪ್ರತಿಜೈವಿಕವಾಗಿದೆ. ಸೋಡಿಯಂ ಬೈಕಾರ್ಬೋನೇಟ್, ಸ್ಟ್ರೆಪ್ಟೊಮೈಸಿನ್, ಆಲ್ಕೋಹಾಲ್ ಮತ್ತು ಈಸ್ಟ್. ಯಾವುದು ಪ್ರತಿಜೈವಿಕ ಆಗಿದೆ? ಸೋಡಿಯಂ ಬೈಕಾರ್ಬೋನೇಟ್ ಅಲ್ಲ, ಇದು ಒಂದು ಲವಣ. ಆಲ್ಕೋಹಾಲ್ ಅಲ್ಲ, ಇದು ಒಂದು ಈಸ್ಟ್ ಇಂದ ಉಂಟಾಗುವಂತಹದ್ದು. ಸ್ಟ್ರೆಪ್ಟೊಮೈಸಿನ್ ಅನ್ನೋದು ಒಂದು ಪ್ರತಿಜೈವಿಕ ಆಗಿದೆ, ಆಂಟಿಬಯೋಟಿಕ್ ಆಗಿದೆ. ಸೊ ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಪ್ರೋಟೋಜೋವಾಗಳ ವಾಹಕ ಅನಾಫಿಲಿಸ್ ಹೆಣ್ಣು ಸೊಳ್ಳೆ, ಜಿರಳೆ, ನೊಣ ಮತ್ತು ಚಿಟ್ಟೆ. ಮಲೇರಿಯಾ ರೋಗ ಪ್ರೋಟೋಜೋವಾದಿಂದ ಬರ್ತದೆ, ಆದ್ರೆ ಪ್ಲಾಸ್ಮೋಡಿಯಂ ಎನ್ನುವ ಪ್ರೋಟೋಜೋವಾದಿಂದ ಬರ್ತದೆ, ಆದ್ರೆ ಅದನ್ನ ಹರಡುವ ವಾಹಕ ಯಾವುದು? ಅನಾಫಿಲಿಸ್ ಹೆಣ್ಣು ಸೊಳ್ಳೆ. ಮುಂದಕ್ಕೆ ಹೋಗೋಣ. ಡಿ, ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ. ಹೆಚ್ಚಾಗಿ ಸಂಪರ್ಕದಿಂದ ಹರಡುವಂತಹ ರೋಗಗಳ ಸಾಮಾನ್ಯ ವಾಹಕ ಇವುಗಳಲ್ಲಿ ಯಾವುದು? ಇರುವೆ, ನೊಣ, ಡ್ರ್ಯಾಗನ್ ಫ್ಲೈ, ಜೇಡ. ಸೊ ಇವು ಯಾವುದು ಅಲ್ಲ, ನೊಣ ಅಲ್ವಾ? ನೊಣ ಒಂದು ರೋಗಗಳನ್ನ ಒಬ್ಬನಿಂದ ಇನ್ನೊಬ್ಬನಿಗೆ ಹರಡ್ತದೆ. ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಉಬ್ಬುವುದು ಈ ಕಾರಣದಿಂದ: ಶಾಖ, ರುಬ್ಬುವಿಕೆ, ಈಸ್ಟ್ ಕೋಶಗಳ ಬೆಳವಣಿಗೆ, ನಾದುವಿಕೆ. ಶಾಖ, ರುಬ್ಬುವಿಕೆ, ಈಸ್ಟ್ ಕೋಶಗಳ ಬೆಳವಣಿಗೆ, ನಾದುವಿಕೆ. ಈಸ್ಟ್ ಕೋಶಗಳು ಬ್ರೆಡ್ ಮಾಡುವಾಗ ಅಥವಾ ಇಡ್ಲಿ ಮಾಡುವಾಗ ಈಸ್ಟ್ ಹಾಕ್ತಾರೆ. ಸೊ ಈಸ್ಟ್ ಕೋಶಗಳ ಬೆಳವಣಿಗೆಯಿಂದ ಏನಾಗ್ತದೆ? ಇಡ್ಲಿ ಹಿಟ್ಟು ಉಬ್ಬುತ್ತದೆ. ಲಾಸ್ಟ್ ಒನ್, ಎಫ್, ಸಕ್ಕರೆಯನ್ನ ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ ಯಾವುದು? ನೈಟ್ರೋಜನ್ ಸ್ಥಿರೀಕರಣ, ಶಿಲೀಂಧ್ರಗಳ ಬೆಳವಣಿಗೆ, ಹುದುಗುವಿಕೆ ಮತ್ತು ಸೋಂಕು. ಸಕ್ಕರೆಯನ್ನ ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನ ಹುದುಗುವಿಕೆ ಅಂತ ಹೇಳ್ತಾರೆ, ಅಂದ್ರೆ ಫರ್ಮೆಂಟೇಶನ್. ಏನಂತ ಇಂಗ್ಲಿಷ್ ನಲ್ಲಿ ಏನಂತ ಹೇಳ್ತಾರೆ? ಫರ್ಮೆಂಟೇಶನ್ ಅಂತ ಹೇಳ್ತಾರೆ. ಸೊ ಮುಂದಕ್ಕೆ ಹೋಗೋಣ. 3ನೇ ಪ್ರಶ್ನೆ, ಎ ಪಟ್ಟಿಯಲ್ಲಿ ನೀಡಿರುವ ಸೂಕ್ಷ್ಮ ಜೀವಿಗಳನ್ನ ಬಿ ಪಟ್ಟಿಯಲ್ಲಿ ಕೊಟ್ಟಿರುವ ಅವುಗಳ ಕಾರ್ಯಕ್ಕನುಗುಣವಾಗಿ ಹೊಂದಿಸಿ ಬರೆಯಿರಿ. ಸೊ ಇಲ್ಲಿ ಒಂದು ತಪ್ಪಾಗಿದೆ, ಇಲ್ಲಿ ಒಂದು ಬಿಟ್ಟು ಹೋಗಿದೆ. ಇಲ್ಲಿ ಬ್ಯಾಕ್ಟೀರಿಯಾ ಅಂತ ಬರಿಬೇಕು, ಸಾರಿ. ಓಕೆ, ಬ್ಯಾಕ್ಟೀರಿಯಾ, ರೈಸೋಬಿಯಂ, ಲ್ಯಾಕ್ಟೋಬ್ಯಾಸಿಲಸ್, ಈಸ್ಟ್, ಪ್ರೋಟೋಜೋವಾ, ವೈರಸ್. ಹಾಗೆ ಇಲ್ಲಿ ನೈಟ್ರೋಜನ್ ಸ್ಥಿರೀಕರಣ, ಮೊಸರು ಉಂಟಾಗುವಿಕೆ, ಬ್ರೆಡ್ ತಯಾರಿಕೆ, ಮಲೇರಿಯಾಗೆ ಕಾರಣ, ಕಾಲರಗೆ ಕಾರಣ, ಏಡ್ಸ್ಗೆ ಕಾರಣ, ಪ್ರತಿಜೈವಿಕಗಳ ಉತ್ಪತ್ತಿ. ಸೊ ಬ್ಯಾಕ್ಟೀರಿಯಾ ಯಾವುದಕ್ಕೆ ಏನಾಗಿದೆ? ಕಾಲೆರಾ ಹರಡುವುದು ಬ್ಯಾಕ್ಟೀರಿಯಾದಿಂದ. ಸೊ ಇದಕ್ಕೆ ಬ್ಯಾಕ್ಟೀರಿಯಾದಿಂದ ಕಾಲೆರಾ ಹರಡುವುದು ಒಂದು. ಹಾಗೆ ರೈಸೋಬಿಯಂ ಏನ್ ಮಾಡ್ತದೆ? ನೈಟ್ರೋಜನ್ ಅನ್ನ ಸ್ಥಿರೀಕರಣಗೊಳಿಸ್ತದೆ ಮಣ್ಣಿಗೆ. ಸೊ ಇದು 2 ಆಯ್ತಾ. ಲ್ಯಾಕ್ಟೋಬ್ಯಾಸಿಲಸ್ ಎಲ್ಲಿ ಇರ್ತದೆ? ಮೊಸರಲ್ಲಿ ಇರ್ತದೆ. ಇದು 3ನೇದು. ಲ್ಯಾಕ್ಟೋಬ್ಯಾಸಿಲಸ್ ಇರುವುದು ಮೊಸರಿನಲ್ಲಿ. ಈಸ್ಟ್ ಏನ್ ಮಾಡ್ತದೆ? ಬ್ರೆಡ್ ಗಳ ತಯಾರಿಕೆಗೆ ಈಸ್ಟ್ ಅನ್ನ ಬಳಸ್ತಾರೆ. ಇದು 4. ಹಾಗೆ ಪ್ರೋಟೋಜೋವಾ ಯಾವುದಕ್ಕೆ ಕಾರಣ? ಮಲೇರಿಯಾವನ್ನ ಉಂಟು ಮಾಡ್ತದೆ. ಪ್ಲಾಸ್ಮೋಡಿಯಂ ಅನ್ನೋ ಮಲೇರಿಯಾವನ್ನ ಉಂಟು ಮಾಡುವುದು ಪ್ರೋಟೋಜೋವಾ. ಹಾಗೆ ವೈರಸ್ ಏನ್ ಮಾಡ್ತದೆ? ಏಡ್ಸ್ಗೆ ಕಾರಣ. ವೈರಸ್ ಏಡ್ಸ್ಗೆ ಕಾರಣ. ಸೊ ಇದು 6ನೇಗೆ ಉತ್ತರ.
ಓಕೆ, ಇಷ್ಟು ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಮುಂದಕ್ಕೆ ಹೋಗೋಣ. 4ನೇ ಪ್ರಶ್ನೆ, ಬರಿಗಣ್ಣಿನಿಂದ ಸೂಕ್ಷ್ಮಾಣು ಜೀವಿಗಳನ್ನ ನೋಡಬಹುದೇ? ಇಲ್ಲಿ ಒಂದು ಏನಾಗಿದೆ, ಸೂಕ್ಷ್ಮ ಜೀವಿಗಳು ಅಂತ ಹೇಳಿ ಬಿಟ್ಟು ಹೋಗಿದೆ. ಸೂಕ್ಷ್ಮ ಜೀವಿಗಳನ್ನ ನೋಡಬಹುದೇ? ಇಲ್ಲದಿದ್ದರೆ ಅವುಗಳನ್ನ ಹೇಗೆ ನೋಡಬಹುದು? ಬರಿಗಣ್ಣಿನಿಂದ ಸೂಕ್ಷ್ಮ ಜೀವಿಗಳನ್ನ ನೋಡಲು ಸಾಧ್ಯವಿಲ್ಲ. ಇಲ್ಲ, ಸೂಕ್ಷ್ಮ ಜೀವಿಗಳನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಅವುಗಳನ್ನ ಕೇವಲ ಸೂಕ್ಷ್ಮ ದರ್ಶಕದ ಮೂಲಕ ಮಾತ್ರ ನೋಡಬಹುದು ನಮಗೆ, ಅಲ್ವಾ? ಸೂಕ್ಷ್ಮ ಜೀವಿಗಳ ಪ್ರಮುಖ ಗುಂಪುಗಳು ಯಾವುದು? 5ನೇ ಪ್ರಶ್ನೆ. ಉತ್ತರ ನೋಡಿ. ಸೂಕ್ಷ್ಮ ಜೀವಿಗಳನ್ನು 4 ಪ್ರಮುಖ ಗುಂಪುಗಳಾಗಿ ಏನ್ ಮಾಡಿದ್ದಾರೆ, ವರ್ಗೀಕರಣ ಮಾಡಿದ್ದಾರೆ. ಅವುಗಳೆಂದರೆ ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ ಮತ್ತು ಶೈವಲಗಳು. ಇನ್ನೊಂದು ಇದೆ, ಯಾವುದದು? ವೈರಸ್ ಕೂಡ ಇದೆ ಇದ್ರೊಟ್ಟಿಗೆ. ಅದನ್ನು ಕೂಡ ನಾವು ಬರೀಬಹುದು, ಬರೆದು ಕೂಡ ಇರಬಹುದು ವೈರಸ್. ಆಯ್ತಾ? ಓಕೆ. 6ನೇದು, ಮಣ್ಣಿನಲ್ಲಿ ವಾತಾವರಣದ ನೈಟ್ರೋಜನ್ ಅನ್ನು ಸ್ಥಿರೀಕರಿಸುವ ಸೂಕ್ಷ್ಮ ಜೀವಿಗಳನ್ನ ಹೆಸರಿಸಿ. ರೈಸೋಬಿಯಂ ಮತ್ತು ಕೆಲವು ನೀಲಿ ಹಸಿರು ಶೈವಲಗಳು ಮಣ್ಣಿನಲ್ಲಿ ವಾತಾವರಣದ ನೈಟ್ರೋಜನ್ ಅನ್ನು ಸ್ಥಿರೀಕರಿಸುವ ಸೂಕ್ಷ್ಮ ಜೀವಿಗಳಾಗಿವೆ. 7ನೇ ಪ್ರಶ್ನೆ ನೋಡಿ. ನಮ್ಮ ಜೀವನದಲ್ಲಿ ಸೂಕ್ಷ್ಮ ಜೀವಿಗಳ ಉಪಯುಕ್ತತೆಯನ್ನು ಕುರಿತು 10 ಸಾಲುಗಳಲ್ಲಿ ಬರೆಯಿರಿ. 10 ಸಾಲು ಬೇಡ, ನಮ್ಗೆ ಅಗತ್ಯ ಇಲ್ಲ. ಅಷ್ಟು ದೊಡ್ಡ ಪ್ರಶ್ನೆ ನಿಮ್ಗೆ 8ನೇ ತರಗತಿಯ ಮಕ್ಕಳಿಗೆ ಕೇಳುವುದಿಲ್ಲ. ಸೊ ಹಾಗಾಗಿ ನಾನು 5 ಪಾಯಿಂಟ್ಸ್ ಅನ್ನ ಹಾಕಿದ್ದೇನೆ ನೋಡಿ. ಈಸ್ಟ್ ಅನ್ನು ದೊಡ್ಡ ಪ್ರಮಾಣದಲ್ಲಿ ವೈನ್ ಮತ್ತು ಮದ್ಯ ತಯಾರಿಕೆಯಲ್ಲಿ ಬಳಸಲಾಗುವುದಿಲ್ಲ, ಅಲ್ಲ, ಬಳಸುತ್ತಾರೆ, ಬಳಸಲಾಗುತ್ತದೆ. ಆಯ್ತಾ? ಲ್ಯಾಕ್ಟೋಬ್ಯಾಸಿಲಸ್ ಎನ್ನೋ ಬ್ಯಾಕ್ಟೀರಿಯಾ ಹಾಲನ್ನ ಮೊಸರಾಗಿ ಪರಿವರ್ತಿಸುತ್ತದೆ. ಎನ್ನೋ ಬ್ಯಾಕ್ಟೀರಿಯಾ ಹಾಲನ್ನ ಮೊಸರಾಗಿ ಪರಿವರ್ತಿಸುತ್ತದೆ. ನೀಲಿ ಹಸಿರು ಶೈವಲಗಳು ಮಣ್ಣಿನಲ್ಲಿ ನೈಟ್ರೋಜನ್ ಅನ್ನು ಸ್ಥಿರೀಕರಿಸುತ್ತದೆ. ಕೆಲವು ಸೂಕ್ಷ್ಮ ಜೀವಿಗಳನ್ನ ಔಷಧಿ ತಯಾರಿಕೆಯಲ್ಲಿಯೂ ಕೂಡ ಬಳಸಲಾಗುತ್ತದೆ. ಸ್ಟ್ರೆಪ್ಟೊಮೈಸಿನ್, ಎರಿಥ್ರೊಮೈಸಿನ್ ಅನ್ನೋ ಪ್ರತಿಜೈವಿಕಗಳು ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳಿಂದ ತಯಾರಿಸಿದ್ದಾಗಿದೆ. ಇದು ಪ್ರತಿಜೈವಿಕಗಳನ್ನು ಕೂಡ ಉತ್ಪಾದನೆಯಲ್ಲಿ ಏನ್ ಮಾಡ್ತಾರೆ, ಸೂಕ್ಷ್ಮ ಜೀವಿಗಳನ್ನ ನಾವು ಬಳಸ್ತೇವೆ. ನಂತರ 8ನೇ ಪ್ರಶ್ನೆ ನೋಡಿ. ಸೂಕ್ಷ್ಮ ಜೀವಿಗಳಿಂದ ಉಂಟಾಗುವ ಹಾನಿಗಳ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ. ಕೆಲವು ಸೂಕ್ಷ್ಮ ಜೀವಿಗಳು ಮನುಷ್ಯರಲ್ಲಿ ಕಾಲೆರಾ, ಏಡ್ಸ್, ಮಲೇರಿಯಾದಂತಹ ರೋಗಗಳನ್ನು ಹರಡುತ್ತದೆ. ಇನ್ನು ಕೆಲವು ಸೂಕ್ಷ್ಮ ಜೀವಿಗಳು ಆಹಾರದಲ್ಲಿ ಪ್ರತಿಕ್ರಿಯಿಸಿ ಕೆಲವು ವಿಷಕಾರಿ ಅಂಶಗಳನ್ನ ಬಿಡುಗಡೆ ಮಾಡುವ ಮೂಲಕ ಆಹಾರವನ್ನ ಕೆಡಿಸುತ್ತದೆ. ಕೆಲವು ಸೂಕ್ಷ್ಮ ಜೀವಿಗಳು ಸಸ್ಯದಲ್ಲಿಯೂ ಕೂಡ ರೋಗಗಳನ್ನ ಹರಡ್ತದೆ. ಉದಾಹರಣೆಗೆ ಬೆಂಡೆ ಗಿಡದ ಹಳದಿ ನಾಳ ಮೊಸಾಯಿಕ್ ರೋಗ ಒಂದು ಉದಾಹರಣೆ ಆಗಿದೆ ಅದಕ್ಕೆ. ಕೆಲವು ಸೂಕ್ಷ್ಮ ಜೀವಿಗಳು ಜಾನುವಾರುಗಳಲ್ಲಿ ಅಥವಾ ಪ್ರಾಣಿಗಳಲ್ಲಿ ಭಯಾನಕ ರೋಗಗಳನ್ನ ಹರಡುತ್ತದೆ. ಉದಾಹರಣೆ ಆಂಥ್ರಾಕ್ಸ್. ಹಾಗೆ ನಿಫಾ ವೈರಸ್, ನಿಫಾ ಅನ್ನೋದು ಕೂಡ ನೀವು ಬರಿಬಹುದು. ನಿಮ್ಗೆ ಯಾವ್ದು ಗೊತ್ತಿದೆ ಅದನ್ನ ಅದಕ್ಕೆ ಹಾಕಿ ಬರಿಬಹುದು. 9ನೇ ಪ್ರಶ್ನೆ ನೋಡಿ. ಪ್ರತಿಜೈವಿಕಗಳು ಎಂದರೇನು? ಪ್ರತಿಜೈವಿಕಗಳನ್ನ ತೆಗೆದುಕೊಳ್ಳುವಾಗ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಬೇಕು? ಪ್ರತಿಜೈವಿಕ ಎಂದರೆ ಕೆಲವು ರೋಗಕಾರಕ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲಲು, ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸಲು ಕೆಲವು ಸೂಕ್ಷ್ಮ ಜೀವಿಗಳಿಂದ ತಯಾರು ಮಾಡಿದ ಇದನ್ನ ನಾವು ಉಪಯೋಗಿಸ್ತೇವೆ. ಯಾವುದು? ಔಷಧಿಗಳನ್ನ ಉಪಯೋಗಿಸ್ತೇವೆ. ಅದನ್ನ ಪ್ರತಿಜೈವಿಕ ಅಂತ ಹೇಳ್ತೇವೆ. ಪ್ರತಿಜೈವಿಕಗಳನ್ನ ತೆಗೆದುಕೊಳ್ಳುವಾಗ ಅಥವಾ ತೆಗೆದುಕೊಳ್ಳಬೇಕಾದ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳು ಯಾವುದೆಲ್ಲ? ಪ್ರತಿಜೈವಿಕಗಳನ್ನು ಕೇವಲ ಮಾನ್ಯತೆ ಪಡೆದ ಅರ್ಹ ವೈದ್ಯರಿಂದ ಮಾತ್ರ ತೆಗೆದುಕೊಳ್ಳಬೇಕು. ಪ್ರತಿಜೈವಿಕಗಳನ್ನ ತೆಗೆದುಕೊಳ್ಳಲು ವೈದ್ಯರು ತಿಳಿಸುವ ಪ್ರಮಾಣ ಮತ್ತು ಅವಧಿಯನ್ನ ಪೂರ್ಣಗೊಳಿಸಬೇಕು. ಅಂದ್ರೆ ಪ್ರತಿಜೈವಿಕ ಕೊಡುವಾಗ, ಅಂದ್ರೆ ಆಂಟಿಬಯೋಟಿಕ್ಸ್ ಕೊಡುವಾಗ ಡಾಕ್ಟರ್ ಹೇಳ್ತಾರೆ ಇದು 3 ದಿನದ್ದು, 5 ದಿನದ್ದು, 7 ದಿನದ್ದು. ಅದನ್ನ ಸರಿಯಾಗಿ ಅಷ್ಟು ದಿನದ ಸರಿಯಾಗಿ ನಾವು ತೆಗೆದುಕೊಳ್ಳಬೇಕಾಗ್ತದೆ. ಪ್ರತಿಜೈವಿಕಗಳನ್ನು ಸರಿಯಾದ ಸಮಯ ಮತ್ತು ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು. ಇಲ್ಲವಾದಲ್ಲಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟು ಮಾಡುತ್ತದೆ. ಯಾವುದು? ಪ್ರತಿಜೈವಿಕ. ಕೆಲವೊಮ್ಮೆ ಸುಮ್ಮನೆ ಕೆಲವು ತೆಗೆದುಕೊಳ್ತಾರೆ. ಸಣ್ಣ ರೋಗಕ್ಕೂ ಕೂಡ ಪ್ರತಿಜೈವಿಕಗಳನ್ನ ತೆಗೆದುಕೊಳ್ಬಾರ್ದು. ಆಗ ಒಳ್ಳೆಯ ಬ್ಯಾಕ್ಟೀರಿಯಾ, ನಮ್ಮ ದೇಹದಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳು, ಸೂಕ್ಷ್ಮಾಣುಜೀವಿಗಳು ಏನಾಗ್ತದೆ? ಸಾಯ್ತದೆ. ಇದು ಕೂಡ ಅದರಿಂದ ಆಗುವಂತಹ ಅವಾಂತರಗಳು. ಸೊ ಇವತ್ತಿನ ತರಗತಿಯಲ್ಲಿ ಇವಿಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.